ಗ್ರಾಮೀಣ ಭಾಗದ ಜನರ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಗೌರವಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಕುಣಬಿ ಉತ್ಸವಗಳು ಸಮಾಜಕ್ಕೆ ದಿಕ್ಕು ತೋರಿಸುತ್ತಿವೆ. ಇಂತಹ ಉತ್ಸವಗಳಿಗೆ ಮುಂದಿನ ದಿನದಲ್ಲಿ ಸರ್ಕಾರ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳು ಆರ್ಥಿಕ ಸಹಕಾರ ನೀಡಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಹೇಳಿದರು. ಮಂಗಳವಾರ ಜೊಯ್ಡಾ ಕುಣಬಿ ಭವನದ ಬಾಬುರಾಮ ಮಿರಾಶಿ ವೇದಿಕೆಯಲ್ಲಿ ನಡೆದ ಕುಣಬಿ ಉತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಗುಡ್ಡಗಾಡು ಪ್ರದೇಶದಲ್ಲಿರುವ ವನವಾಸಿಗಳು ಕಾಡು ಮತ್ತು ನೆಲದ ಸಂಪತ್ತನ್ನ ಉಳಿಸಿಕೊಂಡು ಬಂದಿದ್ದಾರೆ. ಬುಡಕಟ್ಟು ಸಮುದಾಯಗಳು ಶ್ರೀಮಂತರಲ್ಲದಿದ್ರೂ ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿದ್ದಾರೆ. ಆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕಾದ ಹೊಣೆಗಾರಿಕೆ ಸಮಾಜದ ಮೇಲಿದೆ ಎಂದು ಹೇಳಿದರು. ಇವರೆಲ್ಲರೂ ಪರಿಶಿಷ್ಟರಾದರೆ ಈ ಜಿಲ್ಲೆಯ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಬಲ್ಲಂತಹ ಒಂದು ಶಕ್ತಿ ಅವರಿಗೆ ಸಿಗ್ತದೆ ಅನ್ನುವಂಥ ಅರಿವು ರಾಜಕಾರಣಿಗಳಿಗಿದೆ. ಉತ್ತರ ಕನ್ನಡ ಜಿಲ್ಲೆ ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬುಡಕಟ್ಟುಗಳನ್ನು ಹೊಂದಿರುವಂತಹ ಜಿಲ್ಲೆ. ಕುಣಬಿ, ಗೌಳಿ, ಹಾಲಕ್ಕಿ, ಸಿದ್ದಿ, ಕರಿವಕ್ಕಲ, ಗೊಂಡ, ಕುಂಬ್ರಿ ಮರಾಠಿ ಹೀಗೆಲ್ಲ ಇವರನ್ನ ಪರಿಶ್ರಮ ಮಾಡಿಬಿಟ್ರೆ, ಒಂದೊಮ್ಮೆ ಈ ಸಂಸದ ಕ್ಷೇತ್ರ ರಿಸರ್ವೇಶನ್ ಬಂದ್ಬಿಟ್ರೆ ಅಲ್ಲಿ ಸುಭಾಷ್ ಎಂಪಿ ಆಗ್ಬಿಡ್ಬೋದಲ್ಲ, ಪ್ರೇಮಾನಂದ್ ಎಂಪಿ ಆಗ್ಬಿಡ್ಬೋದಲ್ಲ, ಇನ್ಯಾರೋ ಎಂಪಿ ಆಗ್ಬಿಡ್ಬೋದಲ್ಲ, ಅಥವಾ ಇನ್ನು ಹಾಲಕ್ಕಿ ಸಮುದಾಯದವರು ಯಾರು ಎಂಪಿ ಆಗ್ಬಿಡ್ಬೋದು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗಾವಡ, 1992ರಲ್ಲಿ ಬಾಬುರಾಮ ಮಿರಾಶಿ ಅವರು ಕುಣಬಿ ಸಮಾಜದ ಸಂಘಟನೆಯನ್ನ ಸ್ಥಾಪಿಸಿದ್ದು ಅವರ ಕನಸಿನ ಭಾಗವಾಗಿಯೇ ಈ ಕುಣಬಿ ಉತ್ಸವ ನಡೆಯುತ್ತಿದೆ ಎಂದರು. ಕುಣಬಿ ಬುಡಕಟ್ಟು ಜನರ ಆಚಾರ ವಿಚಾರ, ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಉತ್ಸವ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ರು. ಒಂದಾದರೆ ಮಾತ್ರ ಅವರಿಗೆ ಬುದ್ಧಿ ಕಲಿಸಲಿಕ್ಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರನ್ನ ವಿನಂತಿ ಮಾಡಿಕೊಡ್ತಾ ಇದ್ದೇನೆ, ನಾವು ಯಾವ ಪಕ್ಷದ ವಿರೋಧಿಗಳಲ್ಲ, ಯಾವ ಪಕ್ಷದ ಗುಲಾಮರಲ್ಲ. ನಾವು ಕುಟುಂಬಿಗಳು ಬಿಜೆಪಿಯ ಗುಲಾಮರಲ್ಲ, ಕಾಂಗ್ರೆಸ್ನ ಗುಲಾಮರಲ್ಲ, ಜೆಡಿಎಸ್ನ ಗುಲಾಮರಲ್ಲ. ನಮಗೆ ಸ್ವತಂತ್ರ ಇದೆ, ನಮಗೆ ಸಂವಿಧಾನ ಹಕ್ಕು ಇದೆ. ನಮ್ಮ ಸಮಾಜದ ಪರವಾಗಿ ಯಾವ ಧನ ಎತ್ತುವ ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಆರಿಸಿಕೊಂಡಂತಹ ಒಬ್ಬ ಜನಪ್ರತಿನಿಧಿ, ನಾವು MLA ಇರಲಿ, MP. ಅಲೆಮಾರಿ ಬುಡಕಟ್ಟು ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಶಾಸ್ತ್ರಿ ಮಾತನಾಡಿ, ವಿವಿಧ ಸಮುದಾಯದ ಮುಖಂಡರನ್ನ ಒಟ್ಟುಗೂಡಿಸಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಸಂತಸದ ವಿಷಯ ಎಂದರು. ಕಾರ್ಯಕ್ರಮದಲ್ಲಿ ಕುಣಬಿ ಹಿರಿಯರಾದ ವಿನೋದ್ ಮಿರಾಶಿ, ನಾರಾಯಣ್ ಗಾವಡ, ರಘುವೀರ್ ಸ್ವಾಮಿ, ತಾಲೂಕಾ ಕುಣಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ್ ವೇಳಿಪ, ಗ್ರೀನ್ ಇಂಡಿಯಾ ಅಧ್ಯಕ್ಷ BP ಮಹೇಂದ್ರ ಕುಮಾರ್, ACF MS ಕಳ್ಳಿಮಠ, ಜೊಯ್ಡಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚಂದ್ರಿಮಾ B ಮಿರಾಶಿ, ಸಂಸ್ಥಾಪಕ ಅಧ್ಯಕ್ಷ ಮಾಬಲು ಕುಂಡ್ಲಿಕರ್, ಯಲ್ಲಾಪುರ ತಾಲೂಕಾಧ್ಯಕ್ಷ ನಾರಾಯಣ್ ಕುಣಬಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಣಬಿ ಮುಖಂಡ ಅಜಿತ್ ಮಿರಾಶಿ ಸ್ವಾಗತಿಸಿದ್ರು. ತಾಲೂಕಾಧ್ಯಕ್ಷ ಪ್ರೇಮಾನಂದ್ ವೇಳಿಪ ವಂದಿಸಿದ್ರು. ಅಮ್ಮದಳ್ಳಿ ಕೇವಲ ಒಂದು ಗ್ರಾಮವಲ್ಲ, ಇದು ದೇವರ ಗ್ರಾಮ. ಇಲ್ಲಿ ಅಭಿವೃದ್ಧಿ ಎಂದರೆ ದೇವಾಲಯ, ಸಂಸ್ಕೃತಿ ಮತ್ತು ಜನರ ಬದುಕು ಒಟ್ಟಾಗಿ ಬೆಳೆಯಬೇಕು. ರಾಜಕೀಯ ಕೇವಲ ಚುನಾವಣೆಗೆ ಸೀಮಿತವಾಗಿರಬೇಕು. ಚುನಾವಣೆ ಮುಗಿದ ಬಳಿಕ ಎಲ್ಲರೂ ಒಂದಾಗಿ ಗ್ರಾಮದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು KSMCA ಅಧ್ಯಕ್ಷ ಹಾಗೂ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಹೇಳಿದರು. ಕಾರವಾರ ತಾಲೂಕಿನ ಅಮ್ಮದಳ್ಳಿ ಗ್ರಾಮ ಪಂಚಾಯತ್ನ ನೂತನ ಸಭಾಭವನದಲ್ಲಿ ಶನಿವಾರ ನಡೆದ 2 ಮಹತ್ವದ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಮ್ಮದಳ್ಳಿ ಗ್ರಾಮಕ್ಕೆ ಇದುವರೆಗೆ ಸುಮಾರು 13 ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ಶನಿವಾರ ಬೆಳಿಗ್ಗೆ ಮೊದಲಿಗೆ ಅಮ್ಮದಳ್ಳಿ ಗ್ರಾಮದ ನವನಿರ್ಮಿತ ಶಿಲಾಮಯ ಶ್ರೀ ಮಹಾದೇವ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ ಶಾಸಕ ಸೈಲ್, ದೇವಸ್ಥಾನದ ಸಭಾಭವನ ನಿರ್ಮಾಣಕ್ಕೆ 70 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಡೆಯಲಿರುವ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದಕ್ಕೂ ಮೊದಲು ಇದೇ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಿತಿ ಕೇಂದ್ರದ ಮೂಲಕ ಗ್ರಾನೈಟ್ ಅಳವಡಿಸಿ ಕೊಡಲಾಗಿದೆ. ಇದು ದೇವಸ್ಥಾನದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯಾಗಿದೆ ಎಂದು ಅವರು ಸ್ಮರಿಸಿದ್ರು. ಇದೇ ವೇಳೆ ದೇವಸ್ಥಾನದ ಸಭಾಭವನದ ಶಿಲಾನ್ಯಾಸದ ಸಂದರ್ಭದಲ್ಲೇ ಸಮಿತಿಯವರು ಕಾಮಗಾರಿಯ ಪೂರ್ಣತೆಗೆ ಅಗತ್ಯವಿರುವ ಹೆಚ್ಚುವರಿ ಅನುದಾನ ಮಂಜೂರು ಮಾಡಿ ಶ್ರಾವಣ ಮಾಸದಲ್ಲಿ ಲೋಕಾರ್ಪಣೆಗೆ ಕೋರಿದ್ರು. ನಂತರ ಅಮ್ಮದಳ್ಳಿ ಗ್ರಾಮ ಪಂಚಾಯತ್ನ ನೂತನ ಸಭಾಭವನವನ್ನ ಶಾಸಕ ಸೈಲ್ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 2024-25ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ತಮ್ಮ ಕ್ಷೇತ್ರಕ್ಕೆ ಮಂಜೂರಾದ 25 ಕೋಟಿ ರೂಪಾಯಿ ಸಂಪೂರ್ಣ ಅನುದಾನವನ್ನ ಕಾರವಾರ ಹಾಗೂ ಅಂಕೋಲಾ ತಾಲೂಕಿನ ಸಣ್ಣ ಮತ್ತು ದೊಡ್ಡ ದೇವಾಲಯಗಳ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿರುವ ರಾಜ್ಯದ ಏಕೈಕ ಶಾಸಕ ಎಂಬ ಹೆಗ್ಗಳಿಕೆಯನ್ನ ಈ ಕ್ಷೇತ್ರ ಪಡೆದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು,
ಮಹಾದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೂ ಆಡಳಿತ ಸಮಿತಿ ಸದಸ್ಯರು, ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಾಯಿ ಗಾಂವ್ಕರ್, ಪಿಡಿಒ ತೃಪ್ತಿ ನಾಯ್ಕ್ ಹಾಗೂ ಸಿಬ್ಬಂದಿಗಳು, ಊರಿನ ಹಿರಿಯರು, ಮುಖಂಡರು, ಗ್ರಾಮಸ್ಥರು ಇದ್ದರು. ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಬಹುಕೋಟಿ ರೂಪಾಯಿ ಯೋಜನೆಯು ವರ್ಷಗಳಿಂದ ನೆನೆಗೂದಿಗೆ ಬಿದ್ದಿದ್ದು, ಸರ್ಕಾರ ಕೂಡಲೇ ಎಚ್ಚರಿಸದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಬೋಬಾಟಿ ಎಚ್ಚರಿಕೆ ನೀಡಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2018ರಲ್ಲಿ ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆಗಳನ್ನ ತುಂಬಿಸುವ ಯೋಜನೆಯ ಕಾಮಗಾರಿ ಆರಂಭಗೊಂಡಿತ್ತು. 2025ರೊಳಗೆ ಪೂರ್ಣಗೊಳ್ಳಬೇಕಿದ್ದ ಯೋಜನೆ ಈವರೆಗೂ ಮುಕ್ತಾಯವಾಗಿಲ್ಲ. ಇದರಿಂದ ಹಳಿಯಾಳ ಭಾಗದ ರೈತರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದರು. ಹಳಿಯಾಳ ತಾಲೂಕಿನಲ್ಲಿ ಕಬ್ಬು ಪ್ರಮುಖ ಬೆಳೆಯಾಗಿದ್ದು, ನೀರಿನ ಕೊರತೆಯಿಂದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಜಮೀನಿನಲ್ಲಿ 5-6 ಬೋರ್ವೆಲ್ಗಳನ್ನ ಕೊರೆದ್ರೂ ನೀರು ಸಿಗ್ತಿಲ್ಲ. ಇರುವ ಬೋರ್ವೆಲ್ಗಳಲ್ಲೂ ಜನವರಿ ತಿಂಗಳಲ್ಲೇ ನೀರು ಬತ್ತಿ ಹೋಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದ್ದು, ಶೀಘ್ರದಲ್ಲಿ ಹಳಿಯಾಳದ ರೈತರೊಂದಿಗೆ ಚರ್ಚೆ ನಡೆಸಬೇಕು. ಇಲ್ಲವಾದರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಲಾಗುವುದು ಎಂದು ಬೋಬಾಟಿ ಎಚ್ಚರಿಸಿದರು. ಹಿರಿಯ ರೈತ ಮುಖಂಡರು ಸುರೇಶ್ ಶಿವಣ್ಣವರು ಇವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ, ಶಿಂದೆ ಅವರು ಇದ್ದಾರೆ, ಕುಡ್ಲಿಕ್ ಶಿಂದೆ ಅವರು, ಕುಡ್ಲಿಕ್ ಶಿಂದೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ, ಹಳಿಯಾಳ ತಾಲೂಕಿನ ಏನು ಕಾಳಿ ನದಿಯಿಂದ ಕೆರೆ ತುಂಬಿಸುವ ಏನೋ ಒಂದು ಯೋಜನೆ ಇದೆ. ಅದು 2018ರಲ್ಲಿ ಅದಕ್ಕೆ ವರ್ಕ್ ಆರ್ಡರ್ ಸಿಕ್ಕಿತ್ತು. 6/12/2018ರಲ್ಲಿ ಅದು ಬಹಳಷ್ಟು ಹಿರಿಯರ ಬೇಡಿಕೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗೇಂದ್ರ ಜಿಯೋಜಿ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳು ಈ ಯೋಜನೆಯ ಹೆಸರಿನಲ್ಲಿ ಮತ ಪಡೆದುಕೊಂಡಿದ್ದಾರೆ. ಆದರೆ ಇಂದು ಕಾಮಗಾರಿ ಯಾವ ಹಂತದಲ್ಲಿದೆ ಎನ್ನುವುದನ್ನ ಪರಿಶೀಲಿಸುವವರೇ ಇಲ್ಲ ಎಂದು ಆರೋಪಿಸಿದ್ರು. ಇದೇ ಸಂದರ್ಭದಲ್ಲಿ ಹಳಿಯಾಳದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ಆರಂಭಗೊಂಡಿದ್ರೂ ಅದರ ಸ್ಥಿತಿಗತಿಗಳ ಬಗ್ಗೆ ರಾಜಕಾರಣಿಗಳು ಮೌನ ವಹಿಸಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು. ಒಟ್ಟು 220.35 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ 19 ಬಾಂದಾರು ಹಾಗೂ 46 ಕೆರೆಗಳನ್ನು ತುಂಬಿಸುವ ಕಾಮಗಾರಿ ಒಳಗೊಂಡಿತ್ತು. ಆದರೆ ಇದುವರೆಗೂ ಒಂದೇ ಒಂದು ಕೆರೆಯಲ್ಲೂ ನೀರು ಕಾಣಿಸಿಕೊಂಡಿಲ್ಲ ಎಂಬುದು ದುರಂತ ಎಂದು ಅವರು ಹೇಳಿದರು. ಅದು ಸುಮಾರು ನಮ್ಮ ತಾಲೂಕಿನಲ್ಲಿ ದೊಡ್ಡ ಹಳ್ಳಿ. ಅಲ್ಲಿ ಒಂದು ಜಾತ್ರೆ ಅಂತಂದ್ರೆ ಸಾಧಾರಣ ಎಲ್ಲ ಸುತ್ತಮುತ್ತಲ ಹಳ್ಳಿ ಜನರು ಬರ್ತಾರೆ. ಏನಿಲ್ಲ ಅಂದ್ರೆ ಪ್ರತಿ ದಿವಸ ಅಲ್ಲಿ ಒಂದು 25-30 ಸಾವಿರ ಜನ ಸೇರುವಂತ ಒಂದು 15 ದಿವಸ ನಡೆಯುವಂತ ಜಾತ್ರೆ ಅದು. ಅಲ್ಲಿ ಆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ಕೊಟ್ಟು ಬಂದಿದ್ದಾರೆ. ಆದರೆ ನಿನ್ನೆ ಚಾಲನೆ ಕೊಟ್ಟು ಬಂದ ಮೇಲೆ ನಿನ್ನೆ ಇದು ಎಲ್ಲ ವಾಲ್ಗಳು ಏನೇನು ಹಾಕಿದಾರೆಲ್ಲ ಸಿಡಿದು ಹೋಗಿ ದೂರ ಹೋಗಿ ಬಿಟ್ಟಿದ್ದಾರೆ. ಅಷ್ಟು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿದೆ. ಇವತ್ತು ಪ್ರತಿಯೊಂದು ಜನ ಅಲ್ಲಿ ಹಳ್ಳಿಯಲ್ಲಿ ಟ್ಯಾಂಕರ್ನಿಂದ ನೀರು ತಗೊಂಡು ಬಂದು ಜಾತ್ರೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಮನೆ ಆಗುತ್ತೆ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಮೇಟಿ, ಮಹೇಶ್, ಸುರೇಶ್ ಶಿವಣ್ಣ, ಪುಂಡಲೀಕ ಶಿಂದೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಳಿಯಾಳ ತಾಲೂಕಿನಲ್ಲಿ ಸಂಪೂರ್ಣ ವಿಫಲವಾಗಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಕಾಲಿಕ ಬಿಸಿಲಿನ ಝಳ ಆರಂಭವಾಗುತ್ತಿದ್ದಂತೆ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಕೊರತೆ ತೀವ್ರಗೊಂಡಿದ್ದು, ಜನರು ಈಗಾಗಲೇ ನೀರಿಗಾಗಿ ಹಾಹಾಕಾರ ಅನುಭವಿಸುವಂತಾಗಿದೆ. ಹಳಿಯಾಳ ತಾಲೂಕಿನ ಮುರ್ಕವಾಡ ಗ್ರಾಮದಲ್ಲಿ ಯೋಜನೆಗೆ ಚಾಲನೆ ನೀಡಿದ್ರೂ ಸಹ ನಲ್ಲಿ ನೀರು ಇನ್ನೂ ಕೂಡ ಜನರ ಮನೆ ಬಾಗಿಲಿಗೆ ತಲುಪುತ್ತಿಲ್ಲ. ಜನಪ್ರತಿನಿಧಿಗಳು ಯೋಜನೆಗಳಿಗೆ ಚಾಲನೆ ನೀಡಿ ಫೋಟೋ ತೆಗೆಸಿಕೊಂಡು ಹೊರಟ ನಂತರವೂ ಸ್ಥಳೀಯರು ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹಳಿಯಾಳ ತಾಲೂಕಿನ ಮುರ್ಕವಾಡ ಗ್ರಾಮದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಲಕ್ಷ್ಮೀದೇವಿ ಜಾತ್ರೆ ಸಂದರ್ಭದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರು ಫೆಬ್ರವರಿ 7ರಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬಿಸಿಸಿ ಅಧ್ಯಕ್ಷರು, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು, ಯೋಜನೆ ಜಾರಿಯಾದ ಬಳಿಕ ಕನಿಷ್ಠ ಜಾತ್ರೆ ದಿನದಲ್ಲಿ ನೀರಿನ ಸಮಸ್ಯೆ ಪರಿಹಾರವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿತ್ತು. ಆದರೆ ಚಾಲನೆ ನೀಡಿದ ಯೋಜನೆ ಪೂರ್ಣವಾಗಿ ವಿಫಲವಾಗಿದೆ ಎಂಬ ಆರೋಪ ಇದೀಗ ಕೇಳಿಬರುತ್ತಿದೆ. ಯೋಜನೆಯ ಹೆಸರಿನಲ್ಲಿ ಪೈಪ್ಲೈನ್, ಟ್ಯಾಂಕ್ಗಳು, ಸಂಪರ್ಕ ವ್ಯವಸ್ಥೆ ಇದ್ರೂ
ನಲ್ಲಿ ನೀರು ಮಾತ್ರ ಬರ್ತಿಲ್ಲ. ಇದರಿಂದ ಜಾತ್ರೆ ಸಂದರ್ಭದಲ್ಲೇ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಮುರ್ಕವೇಡ ಗ್ರಾಮದಲ್ಲಿ ಟ್ಯಾಂಕರ್ ಕರೆಸಿ ನೀರು ಪೂರೈಸುವ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಟ್ಯಾಂಕರ್ ನೀರು ಕೂಡ ಎಲ್ಲ ಮನೆಗಳಿಗೆ ಸಮರ್ಪಕವಾಗಿ ತಲುಪುತ್ತಿಲ್ಲ ಎಂಬುದು ಮತ್ತೊಂದು ದೊಡ್ಡ ಸಮಸ್ಯೆಯಾಗಿದೆ. ಕೆಲ ಮನೆಗಳಿಗೆ ಮಾತ್ರ ನೀರು ಸಿಗುತ್ತಿದ್ದು ಉಳಿದವರು ದಿನವಿಡೀ ನೀರಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಚಾಲನೆ ಕಾರ್ಯಕ್ರಮ ಮಾತ್ರ ನಡೆಸಿ ಯೋಜನೆ ಕೆಲಸ ಮಾಡದಂತೆ ಬಿಟ್ಟಿದ್ದಾರೆ ಎಂಬ ಆರೋಪಗಳು ಗ್ರಾಮದಲ್ಲಿ ಕೇಳಿಬರುತ್ತಿದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕುರಿತು ತಕ್ಷಣ ತಾಂತ್ರಿಕ ಪರಿಶೀಲನೆ ನಡೆಸಿ ದೋಷ ಸರಿಪಡಿಸಬೇಕು. ಪೈಪ್ಲೈನ್ಗಳಲ್ಲಿ ಅಡ್ಡಿ, ವಿದ್ಯುತ್ ಸಮಸ್ಯೆ, ಪಂಪ್ ಕಾರ್ಯನಿರ್ವಹಣೆ, ನೀರಿನ ಮೂಲದ ಲಭ್ಯತೆ ಇತ್ಯಾದಿ ಅಂಶಗಳು ಪರಿಶೀಲಿಸಿ ಜನರಿಗೆ ನೇರವಾಗಿ ಮನೆ ಬಾಗಿಲಿಗೆ ನೀರು ತಲುಪಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಸುಮಾರು 4 ವರ್ಷಗಳ ಹಿಂದೆ ಜಲಜೀವನ್ ಮಿಷನ್ ಇಲ್ಲಿ ಆರಂಭವಾಗಿದೆ. ಆ ಜಲಜೀವನ್ ಮಿಷನ್ಗೆ ಊರು ಪೂರ್ತಿ ಕನೆಕ್ಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ 24/7 ಅಂತೇಳಿ ನೀರನ್ನು ಒದಗಿಸ್ತೇವೆ ಅಂತೇಳಿ ಪಂಚಾಯತಿಯವರು ಇದು ಮಾಡಿದ್ರು. ಮತ್ತು ಜಲಜೀವನ್ ಮಿಷನ್ದ ಉದ್ದೇಶ ಕೂಡ ಅದೇ. ಆದರೆ 4 ವರ್ಷದಿಂದನೂ ನೀರು ಬರ್ತಾರೋ ಸಣ್ಣದಾಗಿ ನೀರು ಬರ್ತಾಯಿತ್ತು. ಯಾಕಂತೇಳಿದ್ರೆ ಇಲ್ಲಿ ನೀರಿನ ಅಭಾವ ಯಾವಾಗಲೂ ಇದ್ದೇ ಇದೆ. ಅದಾದ ನಂತರ ಈ ಕಾಳಿ ನದಿ ಯೋಜನೆಯನ್ನು ಆರ್ ವಿ ದೇಶಪಾಂಡೆ ಅವರು ಕಾಳಿ ನದಿ ಯೋಜನೆಯನ್ನು ತೊಗೊಂಡು ಬಂದರು. ಈ ಕಾಳಿ ನದಿ ಯೋಜನೆಯಲ್ಲಿ ಪ್ರತಿ ಊರಿಗೂ ನೀರು ಕೊಡುವಂಥ ವ್ಯವಸ್ಥೆಯನ್ನು 24/7 ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಇದಾದ ಮೇಲೆ ಮುರ್ಕವಾಡ ಗ್ರಾಮದಲ್ಲಿ 1ನೇ ತಾರೀಕು ಫೆಬ್ರವರಿ 1ರಿಂದ ಫೆಬ್ರವರಿ 18ರವರೆಗೆ ಜಾತ್ರೆ ಇದೆ. 12 ವರ್ಷಕ್ಕೊಂದಾಗುವ ಜಾತ್ರೆ ಇದೆ. ಅದಕ್ಕಾಗಿ ಊರಿನವರು ಕೂಡ ಆರ್ ವಿ ದೇಶಪಾಂಡೆ ಸಾಹೇಬರು ಮಾನ್ಯ ಶಾಸಕರಲ್ಲಿ ಹಾಗೂ ಪಂಚಾಯತಿಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಕಳೆದ 8 ದಿನಗಳಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದ್ದು ಜೆಜೆಎಂ ಯೋಜನೆಯಿಂದಲೂ ಸಾಕಷ್ಟು ಸಮಸ್ಯೆಗಳು ಎದುರಾಗಿವೆ. ಯೋಜನೆಗೆ ಚಾಲನೆ ನೀಡಿದ್ರು ಹಾಗೂ ಪಂಪ್ ಸಂಪರ್ಕ ಕಲ್ಪಿಸಿದ್ರು, ನಳದಲ್ಲಿ ನೀರು ಮಾತ್ರ ಬರ್ತಿಲ್ಲ ಎನ್ನುತ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ್. ಇವರು ಒಮ್ಮೆ ನಮಗೆ ಇದು ಹೊಳಿ ನೀರು ತಂದು ಕೊಟ್ಟರು. ನಮಗೆ 7ನೇ ತಾರೀಕು ತಂದು ಕೊಟ್ಟಿದ್ದಾರೆ. 7ನೇ ತಾರೀಕಿಂದ ಅವ್ನು ಚೆಕ್ ಮಾಡಿ ನಾವು ನೀರು ಬಿಟ್ಕೋಬೇಕಂದ್ರೆ ನಮ್ಮ ಪೈಪ್ಲೈನಿಂದ ಮಿಸ್ಟೇಕ್ ಇದ್ದು ಊರಾಗೆಲ್ಲ ಜೆಜೆಎಂ ಮಾಡಿದ್ದು ಮಿಸ್ಟೇಕ್ ಆಗೈತಿ. ಅದರಿಂದ ನೀರು ಹೋಗಿ ಮುಟ್ಲಾರ್ಕ ನಾವೆಲ್ಲ ನಿನ್ನೆ ಮೋಟ್ರ್ ತೊಗೊಂಬಂದೀವಿ. ಮತ್ತು ಮೋಟ್ರ್ ತೊಗೊಂಬಂದು ಮೋಟ್ರ್ ಹಾಕಿ ಎಲ್ಲ ಪಂಪ್ ಇದು ಮಾಡಿ ಅವಕ್ಕೆಲ್ಲ ರೆಡಿ ಮಾಡಿದ್ರು ನೀರು ಹೋಗ್ತಾಯಿಲ್ಲ. ಅಲ್ಲಿ ಮಟ್ಟ ರಾತ್ರಿ 12 ಗಂಟೆ ಮಟ್ಟ ನಾವು ಇಲ್ಲೇ ವಸತಿ ಮಾಡಕತ್ತೀವಿ. ವಸತಿ ಮಾಡಿ ಕೊಟ್ಟರು ನೀರು ಊರಾಗ ಪುರೋಟ ಆಗವಲ್ತು. ಮತ್ತು ಇವತ್ತು ಸ್ವತಃ ಎಲ್ಲರೂ ಅಧ್ಯಕ್ಷ ಏನು ಮಾಡಕತ್ತಿ ಅನ್ನೋಕ್ಕಾಗಿ ನಮ್ಮ ಸ್ವಂತ ಗಾಡಿಯಿಂದ ಊರೊಳಗೆ ನೀರು ಸಪ್ಲೈ ಮಾಡ್ಸಕತ್ತೀನಿ. ನಾನು ಟ್ಯಾಂಕರ್ ತರಿಸಿ ಊರಾಗ ಸಪ್ಲೈ ಮಾಡಕ್ಕೆ ಹಚ್ಚಿದ್ದೀನಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು ನಾವು ಮಾಡಿದ್ದೀವಿ ರೀ. ಅದ್ರ ಮಿಕ್ಕಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಾಗೈತೆ ನಮಗೆ. ಅಂದ್ರೆ ಕೊಡೋದು ಒಂದು 2-3 ದಿನ ಮುಂದೆ ಕೊಟ್ಟಿದ್ರೆ ನಾವು ಸ್ವಲ್ಪ ಅದನ್ನು ಏನೈತಿ ಅದಕ್ಕೆ ಏನು ಇದು ಮಾಡ್ಬೇಕಾಗಿದ್ದು ನೋಡ್ತಿದ್ವಿ. ಗೋಕರ್ಣ ಮೇಲಿನ ಕೇರಿಯಲ್ಲಿರುವ ಶಿಥಿಲಗೊಂಡ ಬಸ್ ತಂಗುದಾಣವನ್ನ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಲವು ವರ್ಷಗಳ ಹಿಂದೆ ಅಂದಿನ ಶಾಸಕಿ ಶಾರದಾ ಶೆಟ್ಟಿ ಅವರು ಪ್ರವಾಸಿ ತಾಣದ ಮುಖ್ಯ ಸ್ಥಳವಾದ ಗೋಕರ್ಣ ಬಸ್ ತಂಗುದಾಣದ ಅವಶ್ಯಕತೆಯ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದ ಆರ್ ವಿ ದೇಶಪಾಂಡೆ ಬಳಿ ಮನವಿ ಮಾಡಿದ್ರು. ಖಾಸಗಿ ಕಂಪನಿಗಳು ಕೊಡುಗೆಯಾಗಿ ನೀಡುವ ಬಸ್ ತಂಗುದಾಣ ನಿರ್ಮಾಣ ಯೋಜನೆಯಲ್ಲಿ ನಿರ್ಮಿಸಿಕೊಡಲು ದೇಶಪಾಂಡೆಯವರು ಸೂಚಿಸಿದ್ರು. ಅದರಂತೆ ಕಬ್ಬಿಣದ ಸಾಮಗ್ರಿಗಳಿಂದ ನಿರ್ಮಾಣವಾಗಿತ್ತು. ನಂತರ ನಿರ್ವಹಣೆ ಇಲ್ಲದೆ ಹಾಳು ಬಿದ್ದಿದ್ದು ಪ್ರಸ್ತುತ ಕುಸಿದು ಬೀಳುವ ಹಂತ ತಲುಪಿದೆ. ಕುಳಿತುಕೊಳ್ಳುವ ಕಬ್ಬಿಣದ ಬೆಂಚ್ ತುಕ್ಕು ಹಿಡಿದು ಮುಳ್ಳಿನಂತಾಗಿದ್ದು ಪ್ರಯಾಣಿಕರು ಬಸ್ ಕಾಯಲು ಬೆಂಚ್ ಮೇಲೆ ಕುಳಿತರೆ ತೊಟ್ಟ ಬಟ್ಟೆ ಹರಿದುಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಇಲ್ಲಿ ಕುಳಿತಾಗ ಬಟ್ಟೆ ಹರಿದುಕೊಂಡ ಪ್ರಸಂಗವೂ ನಡೆದಿದ್ದು ಮುಂಜಾನೆ ಕೆಲಸಕ್ಕೆ ಹೊರಟವರಿಗೆ ಇದು ಮುಜುಗರಕ್ಕೂ ಕಾರಣವಾಗಿದ್ದು ಮತ್ತೆ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿ ತೆರಳಿದ್ದಾರೆ. ಬಸ್ ತಂಗುದಾಣದ ಸುತ್ತ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಚಿತ್ರ ಅಳವಡಿಸಲಾಗಿತ್ತು. ಆದರೆ ಇದರ ಮೇಲೆ ಹಾಗೂ ಮತ್ತಿತರ ಕಡೆ ಟ್ಯೂಷನ್, ಶಾಲಾ ಪ್ರವೇಶಾತಿ, ಯಕ್ಷಗಾನ, ನಾಟಕ ನಡೆಯುವ ಬಗ್ಗೆ ಮಾಹಿತಿಯ ಭಿತ್ತಿ ಚಿತ್ರವನ್ನ ಅಂಟಿಸಲಾಗಿದೆ. ಇವೆಲ್ಲವನ್ನ ತೆಗೆದು ಸ್ವಚ್ಛಗೊಳಿಸಿ ಪ್ರಯಾಣಿಕರು ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಮಾಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.